ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ, ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತಾನೆ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ. ನಿಮ್ಮ ಪುಷ್ಪ ಅಂತ ಬರ್ದಿದ್ದು, ನಿಮ್ಮ ಪುಷ್ಪ. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ. ಅವನ ಮಾತು ಕೇಳದೇ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದರೂ ಕಡ್ದು ಕಟ್ಟೆ ಹಾಕ್ತಾನೆ. ಹತ್ತಿರವಿದ್ದು ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ.